ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಧಾರಾವಾಹಿಯಲ್ಲಿ ಈಗ ಆದಿ ಮತ್ತು ಭಾಗ್ಯಳ ಜೀವನದ ಹೊಸ ಅಧ್ಯಾಯ ಶುರುವಾಗಿದೆ. ಆದಿ ಮತ್ತು ಭಾಗ್ಯ ಪರಸ್ಪರ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಆದಿ ಭಾಗ್ಯಳಿಗೆ ಧೈರ್ಯ ತುಂಬುತ್ತಾ, ಭಾಗ್ಯ, ನಮ್ಮ ಅತ್ತೆ ನಿನ್ನ ಹತ್ತಿರ ಹಳೆ ನೆನಪುಗಳನ್ನು ಮರೆಯುವಂತೆ ಮಾತು ತೆಗೆದುಕೊಂಡಿರಬಹುದು, ಆದರೆ ಹಳೆ ನೆನಪುಗಳನ್ನು ಅಷ್ಟು ಸುಲಭವಾಗಿ ಮರೆಯಲು ಸಾಧ್ಯವಿಲ್ಲ ಎಂದು ನನಗೆ ತಿಳಿದಿದೆ. ಇನ್ಮುಂದೆ ನಿನ್ನ ಮಕ್ಕಳಿಗೆ ನಾವಿಬ್ಬರೇ ಅಪ್ಪ ಅಮ್ಮ. ನಾನು ಯಾವತ್ತೂ ನಮ್ಮದೇ ಆದ ಮಗು ಬೇಕೆಂದು ಕೇಳುವುದಿಲ್ಲ ಎಂದು ಹೇಳ್ತಾನೆ. ಆದಿಯ ಈ ಪ್ರಬುದ್ಧತೆಯ ಮಾತುಗಳು ಭಾಗ್ಯಳ ಮನಸ್ಸಿಗೆ ನೆಮ್ಮದಿ ನೀಡುತ್ತವೆ. ಇತ್ತ ಕುಸುಮ ಅವರು ತಮ್ಮ ಸೊಸೆ ಮತ್ತು ಮೊಮ್ಮಕ್ಕಳ ಬದುಕನ್ನು ಸೋಷಿಯಲ್ ಮೀಡಿಯಾ ಮೂಲಕ ಹಾಳು ಮಾಡುತ್ತಿರುವವರ ಮೇಲೆ ಕೆಂಡಾಮಂಡಲವಾಗಿದ್ದಾರೆ. ಇದೆಲ್ಲವೂ ಶ್ರೇಷ್ಠಳ ಕೃತ್ಯವಿರಬಹುದು ಎಂದು ಸಂಶಯಗೊಂಡು ಅವಳಿಗೆ ಫೋನ್ ಮಾಡಿ ತರಾಟೆಗೆ ತೆಗೆದುಕೊಳ್ತಾರೆ. ಆದರೆ ಶ್ರೇಷ್ಠ ತಾನು ಬದಲಾಗಿದ್ದೇನೆ ಎಂದು ಹೇಳಿದರೂ ಕುಸುಮ ನಂಬುವುದಿಲ್ಲ. ಮತ್ತೊಂದೆಡೆ ತನ್ವಿ ಮತ್ತು ತನ್ವಯ್ ಊಟ ಮಾಡದೆ ಹಠ ಮಾಡುತ್ತಿರುವುದು ಭಾಗ್ಯಳಿಗೆ ತಿಳಿಯುತ್ತದೆ. ತನ್ನ ಮಗಳ ಬಗ್ಗೆ ಚಿಂತೆ ಮಾಡುತ್ತಿದ್ದ ಭಾಗ್ಯಳಿಗೆ ಸರ್ಪ್ರೈಸ್ ನೀಡುವ ಸಲುವಾಗಿ ಆದಿ ತನ್ಮಯ್ನನ್ನು ತನ್ನ ಮನೆಗೆ ಕರೆಸಿಕೊಳ್ತಾನೆ. ಕಥೆಯ ಅಸಲಿ ಟ್ವಿಸ್ಟ್ ಶುರುವಾಗುವುದು ಮಾರನೇ ದಿನ ಬೆಳಿಗ್ಗೆ ನಡೆಯುವ ಸತ್ಯನಾರಾಯಣ ಸ್ವಾಮಿ ಪೂಜೆಯ ಸಂದರ್ಭದಲ್ಲಿ. ಆದಿ ಮತ್ತು ಭಾಗ್ಯ ಹೊಸ ಬಾಳಿನ ಆರಂಭಕ್ಕಾಗಿ ಮನೆಯಲ್ಲಿ ಪೂಜೆ ಏರ್ಪಡಿಸಿರುತ್ತಾರೆ. ಇದನ್ನು ಸಹಿಸದ ಕನಿಕಾ ಪೂಜೆಯನ್ನು ಹಾಳು ಮಾಡಲು ವಿಧ ವಿಧದ ಸಂಚುಗಳನ್ನು ರೂಪಿಸ್ತಾಳೆ. ಪೂಜೆಯ ಸಾಮಗ್ರಿಗಳಲ್ಲಿ ವ್ಯತ್ಯಾಸ ಮಾಡುವುದು ಅಥವಾ ಶಾಸ್ತ್ರದ ನಡುವೆ ಅಡೆತಡೆ ಉಂಟು ಮಾಡಲು ಪ್ರಯತ್ನಿಸುತ್ತಾ ಇರುತ್ತಾಳೆ. ಆದರೆ ಯಾವಾಗ ಕನಿಕಾಳ ಅತಿರೇಕದ ವರ್ತನೆ ಮಿತಿಮೀರಿ ಹೋಗುತ್ತದೆಯೋ ಆಗ ಸೌಮ್ಯ ಸ್ವಭಾವದ ಭಾಗ್ಯ ಭದ್ರಕಾಳಿಯ ಅವತಾರ ತಾಳ್ತಾಳೆ. ತನ್ನ ಸಂಸಾರಕ್ಕೆ ಮತ್ತು ಆಚಾರ ವಿಚಾರಕ್ಕೆ ಧಕ್ಕೆ ತರುತ್ತಿರುವಂತಹ ಕನಿಕಂಗೆ ಎಲ್ಲರ ಮುಂದೆ ಗ್ರಹಚಾರ ಬಿಡಿಸಿ ತಕ್ಕ ಪಾಠ ಕಲಿಸ್ತಾಳೆ. ಪೂಜೆಯ ಮಂಟಪದಲ್ಲಿ ಭಾಗ್ಯ ತೋರಿಸಿದ ಈ ಧೈರ್ಯ ಕಂಡು ಮನೆಯವರೆಲ್ಲರೂ ಆಶ್ಚರ್ಯಚಕಿತರಾಗ್ತಾರೆ. ಇದು ನೀವು ಮುಂದಿನ ಸಂಚಿಕೆಗಳಲ್ಲಿ ನೋಡ್ಬೋದು. ಮತ್ತು ಭಾಗ್ಯ ಹೇಗೆ ಕನ್ನಿಕನಿಗೆ ಬುದ್ಧಿ ಕಲಿಸ್ತಾಳೆ, ಅದರಿಂದ ಕನ್ನಿಕನು ಏನಾದರೂ ಬದಲಾಗ್ತಾಳ ಅಥವಾ ಇನ್ನೂ ಹೆಚ್ಚಾಗಿ ಕಾಟ ಕೊಡಲು ಶುರು ಮಾಡ್ತಾಳ. ಈ ಕಡೆ ಮೀನಾಕ್ಷಿಯವರಿಗೂ ಭಾಗ್ಯ ಸೊಸೆಯಾಗಿ ಬಂದಿರೋದು ಇಷ್ಟ ಇರಲ್ಲ. ಆದರೆ ಮುಂದಿನ ಸಂಚಿಕೆಗಳಲ್ಲಿ ಇನ್ನೇನೇನು ಬದಲಾವಣೆ ಆಗುತ್ತೆ ಅನ್ನೋದು ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಪೂರ್ತಿ ವಿಡಿಯೋ ನೋಡಿ. ನಿಮಗೆ ಯಾವ ಸೀರಿಯಲ್ ಇಷ್ಟ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಅದರದ್ದು ನೆಕ್ಸ್ಟ್ ಎಪಿಸೋಡ್ ಅಪ್ಡೇಟು ನಿಮಗೆ ತಿಳಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.